ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನನ್ನ ಹೆಸರು ಸುಷ್ಮಿತಾ ಅಂತ. ನಾನು ಗ್ರೀನ್ ಲೈಫ್ ಅಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ ಜೊತೆ ಅಮ್ಮ ಜಯಮ್ಮ ಅವ್ರು ಇದಾರೆ. ಅವ್ರಿಗೆ ಏನೇನ್ ತೊಂದ್ರೆ ಗುಣ ಆಗೈತೆ ಅಂತ ಕೇಳೋದ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ನಿಮ್ ಹೆಸರು? ಜಯಮ್ಮ ಅಂತ. ಯಾವ ಊರಿಂದ ಬರ್ತಾ ಇದ್ದೀರಾ? ನಾವು ಆನೆದೊಡ್ಡಿಯಿಂದ ಬರ್ತಾ ಇದ್ದೀವಿ, ಬೆಸಗ್ರಳ್ಳಿ ಪಕ್ಕ. ಅಮ್ಮ ನಿಮ್ಗೆ ಯಾರು ಹೇಳಿದ್ದು ಗ್ರೀನ್ ಲೈಫ್ ಐತೆ ಅಂತ ಮಂಡ್ಯದಲ್ಲಿ? ಜಯಮ್ಮ ಹೇಳಿದ್ರು, ಬೆಸಗ್ರಳ್ಳಿ ಜಯಮ್ಮ. ಜಯಮ್ಮ ಅವ್ರು ಹೇಳಿದ್ರು. ಅಮ್ಮ ನಿಮ್ಗೆ ಇಲ್ಲಿ ಬರಕ್ಕಿಂತ ಮುಂಚೆ ಏನೇನ್ ತೊಂದ್ರೆ ಇತ್ತು? ನನ್ಗೆ ಎಲ್ಲ ಇದು ಎದೆ ನೋವು ಇರ್ತವ, ಎದೆ ನೋವು, ಕಾಲ್ ನೋವು, ಮತ್ತೆ ಸೊಂಟ ನೋವು ಎಲ್ಲ ಇತ್ತು. ನಕ್ಕೆ ನಡಿಕಾಯ್ತಿರ್ಲಿಲ್ಲ, ಸುಸ್ತಾಯ್ತಿತ್ತು, ಎಲ್ಲ ಆಯ್ತಿತ್ತು. ನಾನು ಸುಮಾರು ಡಾಕ್ಟರ್ ಮೈಸೂರಲ್ಲೆಲ್ಲ ಅಮ್ಮಂಗೆ ಇಲ್ಲಿಗ್ ಬರಕ್ಕಿಂತ ಮುಂಚೆ ನಡ ನೋವು, ಮೈಕೈ ನೋವು, ಕಾಲ್ ನೋವು, ನಡಿಯಕ್ಕೆ ಆಯ್ತಾ ಇರ್ಲಿಲ್ಲ ಅವ್ರಿಗೆ. ಎಲ್ಲ ತೊಂದ್ರೆ ಇತ್ತು. ಅಮ್ಮ ಇಲ್ಲಿಗ್ ಬಂದ್ ಎಷ್ಟ್ ದಿನ ಆಯ್ತು ನೀವು? 1 ತಿಂಗಳ ಆಯ್ತಪ್ಪ. ನೀನು 1 ತಿಂಗಳಲ್ಲಿ ಎಷ್ಟ್ ದಿನ ಅಡ್ಮಿಟ್ ಆಗಿದ್ದೀರಾ? 5 ದಿವಸ. 5 ದಿನ ಅಡ್ಮಿಟ್ ಆಗಿದ್ದೀರಾ. ಇಲ್ಲಿಗ್ ಬಂದ್ಮೇಲೆ ಏನ್ ಗುಣ ಆಗೈತೆ, ಏನ್ ಕಮ್ಮಿ ಆಗೈತೆ? ಈಗ ನನ್ಗೆ ಉಸಿರು ಜಾಸ್ತಿ ಇದಾಯ್ತಿತ್ತು, ದಣವಾಯ್ತಿತ್ತು. ಅದೊಂದ್ ಸ್ವಲ್ಪ ಇವಾಗ ಬಸ್ ಸ್ಟಾಂಡ್ ಇಂದ ಬರ್ಬೇಕಾದ್ರೆ ಫಸ್ಟ್ ದಿನ ಇಲ್ಲ ಬರಕ್ಕೆ ಆಗ್ಲಿಲ್ಲ. ಅಲ್ಲೊಂದ್ಸಾರಿ ಕುಂತಿದ್ದು ಬಂದೆ. ಇವಾಗ ಏನಿಲ್ಲ, ಬಸ್ ಇಳಿದ್ಬಿಟ್ಟು ಒಂದ್ ಸ್ವಲ್ಪ ಪರವಾಗಿಲ್ಲ ಬರ್ತೀನಿ. ಅಮ್ಮ ಇಲ್ಲಿಗ್ ಬರಕ್ಕಿಂತ ಮುಂಚೆ ಬಸ್ ಇಳಿಯಕ್ಕೆ ಆಯ್ತಾ ಇರ್ಲಿಲ್ಲ, ಮತ್ತೆ ನಡಿಯಕ್ಕೂ ಆಯ್ತಾ ಇರ್ಲಿಲ್ಲ. ಇಲ್ಲಿಗ್ ಬಂದ್ಮೇಲೆ ಅವರೇ ಬಸ್ ಇಳ್ದು ನಡ್ಕೊಂಡು ಬರ್ತಾರೆ. ಉಪ್ಸ ಏನು ಇಲ್ಲ ಅಲ್ವಾ ಅಮ್ಮ? ಒಂದ್ ಸ್ವಲ್ಪ ಕಡಿಮೆ ಆಗೈತೆ, ಕಮ್ಮಿ ಆಗೈತೆ. ಇಲ್ಲಿಗ್ ಬಂದ್ಮೇಲೆ ಉಪ್ಸ ಕಮ್ಮಿ ಆಗೈತೆ. ಅಮ್ಮ ಅವರೇ ನಡ್ಕೊಂಡು ಇಲ್ಲಿವರೆಗೂ ಬರ್ತಾರೆ. ಆಮೇಲೆ ಇದು ತೋಳ್ ನೋಯ್ತಿತ್ತು, ಆಲ್ಟು ಅಂತ ತೋಳ್ ನೋಯ್ತದೆ. ಆಗದೆ ಮೈಸೂರಲ್ಲೇ ಆಗದೆ. ಜಯದೇವಲ್ಲಿ ಮೇಕೆ ಅಪೋಲೋದಲ್ಲಿ ಶೂಟ್ ಮಾಡಿದ್ರು 2 ಸಾರಿ, ಅದ್ರಲ್ಲೂ ಸಕ್ಸಸ್ ಆಗ್ಲಿಲ್ಲ. ಆಮೇಲೆ ಜಯದೇವದಲ್ಲಿ ಈಗ 1 ವರ್ಷ ಆಯ್ತು ಆಪರೇಷನ್ ಆಗಿ, ಸರ್ಜರಿ ಆಗದೆ. ಹಂಗೂ ಇವಾಗ ಏನು ತೊಂದ್ರೆ, ಏನು ಎತ್ತುಕೆ ಇದು ಬಿಂದಿಗೆ ಏನು ಕೆಲಸ ಏನು ಮಾಡಕ್ ಹೋಯ್ತಿರ್ಲಿಲ್ಲ. ಆಮೇಲೆ ಹಂಗೂ ಇದು ನೋಯ್ತಾನೆ ಅದೇ. ಇನ್ನ ಹೋದಾಗೆಲ್ಲ ಚೆಕಪ್ ಮಾಡ್ತಾನೆ ಅವ್ರೆ, ಏನು ಪ್ರಾಬ್ಲಮ್ ಇಲ್ಲ. ಅಮ್ಮ ಇಲ್ಲಿಗ್ ಬಂದ್ಮೇಲೆ ಸ್ವಲ್ಪ ನೋವು, ಈಗ ಈ ತೊಡೆ ನೋಯ್ತಿದ್ದು, ಈ ತೋಳು ನೋಯ್ತಿದ್ದು ಒಂದ್ ಸ್ವಲ್ಪ ಕಡಿಮೆ ಆಗದೆ. ತೋಳ್ ನೋವು, ಕಾಲ್ ನೋವು ಕಮ್ಮಿ ಆಗೈತೆ. ಅಮ್ಮ ಇಲ್ಲಿಗ್ ಬಂದು ಅದು 4-5 ದಿನ ಆಬ್ಸೆಂಟ್ ಆಗವ್ರೆ. ಹಂಗಿದ್ರು ಸ್ವಲ್ಪ ಕಮ್ಮಿ ಆಗೈತೆ ಅಮ್ಮಂಗೆ. ಎಲ್ಲಾರು ಜೋರಾಗಿ ಚಪ್ಪಾಳೆ ಹೊಡೀರಿ ಅಮ್ಮಂಗೆ. ಯಾವ್ಯಾವ ಆಸ್ಪತ್ರೆಗೆ ತೋರ್ಸಿದೀರ ಇಲ್ಲಿಗ್ ಬರಕ್ಕಿಂತ ಮುಂಚೆ? ಇಲ್ಲಿಗ್ ಬರಕ್ ಮುಂದೆ ಮದ್ದೂರಲ್ಲಿ ತೋರ್ಸಿದೀನಿ. ಮದ್ದೂರು ಮತ್ತೆ ಮೈಸೂರಲ್ಲಿ ಇದು ರಾಮ್ ಗೋಪಾಲ್ ಡಾಕ್ಟ್ರು ಅಂತ ಅಲ್ಲಿ ತೋರ್ಸಿವ್ನಿ. ಆಮೇಲೆ ಅಪೋಲೋದಲ್ಲಿ ತೋರ್ಸಿವ್ನಿ, ಜಯದೇವಲ್ಲಿ ತೋರ್ಸಿವ್ನಿ. 5-6 ತಾವು ತೋರ್ಸಿದೀರ? ಎಲ್ಲ ತಾವು ತೋರ್ಸಿದೀನಿ. ಎಷ್ಟ್ ಮಾತ್ರೆ ನುಂಗ್ತಾ ಇದ್ದೀರಿ ಅಮ್ಮ? ನಾನು ಫಸ್ಟ್ 4-5 ಮಾತ್ರೆ ನುಂಗ್ತಾ ಇದೆ. ಆಮೇಲೆ ಆಪರೇಷನ್ ಆದಾಗ 10 ಮಾತ್ರೆ ಕೊಡ್ತಿದ್ರು. ಈಗುವೆ ಬಿಟ್ಟಿಲ್ಲ ಅದನ್ನ. ಆದ್ರೆ ಚೆಕಪ್ಗೆ 6 ತಿಂಗಳು ಬರೋಳವ್ರೆ ಹೋಗ್ಬೇಕು, 6 ತಿಂಗಳಿಗೊಂದ್ಸಾರಿ. ಅದ್ರಿಂದ ಇವಾಗ ಅವ್ರ ಮಾತ್ರೆ ಬರ್ದಿರೋದ್ನ ನಾವ್ ತಪ್ಪಿಸಕ್ ಹೋಗ್ಲಾ. ಇಲ್ದು ಅಂದ್ರೆ ಗ್ಯಾರಂಟಿ ನಾವು ತಗೊಳಕ್ ಆಗಲ್ವಲ್ಲ. ಆಮ್ಯಾಕೆ ಏನಾರು ಒಂದ್ ಹೆಚ್ಚು ಕಡಿಮೆ ಆದ್ಮೇಲೆ ಹಿಂಗೆ ಎಲ್ ತೋರ್ಸ್ರಿ, ಎಲ್ ಬಿಟ್ರಿ, ಹಿಂಗ್ ಮಾಡಿದ್ರಿ, ನಿಲ್ಸ್ಬಿಟ್ರಿ ಅಂದ್ರೇನೋ ನಮ್ಗೆ ಏನಾರು ಒಂದೇ ಬರ್ತದೆ ಅಂತ ಬೇರೆ ಮಾತ್ರೆ ಎಲ್ಲ ಬಿಟ್ಟವ್ರೆ. ಮಾತ್ರೆ ತಗೋತಾ ಇರ್ಲಿಲ್ಲ. ಮೈಕೈ ನೋವು ಮಾತ್ರೆ ಎಲ್ಲ ನುಂಗ್ತಾ ಇದ್ರ? ಈಗೇನು ತಗೋತಾ ಇಲ್ಲ. ಇವಾಗ ಬೆಳಿಗ್ಗೆ 2, ಸಾಯಂಕಾಲ 2, 4 ಮಾತ್ರೆ ನುಂಗ್ತೀನಿ ಇವಾಗ. ಆದ್ರೆ ಈಗ ಹೋಗಿ ಅಲ್ಲಿ ಏನ್ ಹೇಳ್ತಾರೆ, ಇಲ್ಲ ಮೇಕೆ ತಗೋಬೇಡಿ ಅಂತಾರೋ, ಇಲ್ಲ 1-2 ಇಲ್ಲ ತಕೊಳ್ಳಿ ಅಂತಾರೋ, ಅಷ್ಟಕ್ಕೆ ನೋಡ್ಕೊಂಡು ಆಮ್ಯಾಕ್ ಇದ್ ಮಾಡೋಣ. ಆಗ ಇಲ್ಲ ಅಲ್ಲಿ ಬೇಡ ಅಂದಾಗ ಇಲ್ಲಿ ಒಂದು ತಕೊಳ್ಳೋಣ. ಆಮೇಲೆ ಈಗ ಅದು ಇದು ಎಲ್ಲ ತಕೊಂಡ್ರೆ ಹೆಂಗಾಯ್ತದ ಅಂತ ತಕೊಳ್ಳಿಲ್ಲ ಇನ್ನ ಇಲ್ಲಿ ಅಷ್ಟೇ. ಅಮ್ಮ ಹಾರ್ಟ್ ಆಪರೇಷನ್ ಆಗಿರೋದ್ರಿಂದ ಮಾತ್ರೆ ತಗೊಳ್ಳಿ ಅಂತ ಹೇಳೋರವ್ರು. ಆದ್ರಿಂದ ಅಮ್ಮ 4 ಬೆಳಗ್ಗೆ 2 ಸಂಜೆ 2 ತಗೋತವ್ರೆ. ಅವ್ರು ಇನ್ನೊಂದ್ಸಲ ಹೋಗ್ ತೋರ್ಸಾದ್ಮೇಲೆ ಅವ್ರೇನಾದ್ರು ತಗೋಬೇಡಿ ಅಂದ್ರೆ ಅವ್ರು ನಿಲ್ಸ್ಬಿಡ್ತಾರೆ. ಅವ್ರಿಗೇನ್ ಇವಾಗೇನ್ ಜಾಸ್ತಿ ನೋವಿಲ್ಲ ಅಮ್ಮ ಅಲ್ವಾ? ಯಾವ್ದು ಮಾತ್ರೆ, ಮೈಕೈ ನೋವು ಮಾತ್ರೆ ಯಾವ್ದು ನುಂಗ್ತಿಲ್ಲ ಅಮ್ಮ ಇಲ್ಲಿ ಬಂದ್ಮೇಲೆ? ಇಲ್ಲ. ಅಮ್ಮ ಮಸಾಜ್ ಚೇರ್ ತಗೊಂಡಿದ್ರ ನೀವು? ತಗೊಂಡಿದ್ದಪ್ಪ. ಹೆಂಗ ಅನಿಸ್ತು? ಅದೇ ನಮ್ ತಾಯಿ ತಂದೆ ನಮ್ಗೆ ಹೆಂಗೆ ತಿಕ್ಕಿ ಮೈ ಕೈ ಎಲ್ಲ ಹೆಂಗೆ ನೀವಿ ನಮ್ಗೆ ಇದ್ ಮಾಡ್ತಾರೆ, ಅದೇ ತರ ಅದ್ರಲ್ಲಿ ಮಾಡ್ತು ಕಣವ. ಚೆನ್ನಾಗಿತ್ತು, ಚೆನ್ನಾಗಿತ್ತು. ಅಮ್ಮ ಇಲ್ಲಿ ಟೀ ಕೊಡ್ತಾ ಇದ್ರು, ಪಚ್ಚೆಕಾಲಿನ ಟೀ. ಇವತ್ತು ಮಸಾಲೆ ಮಜ್ಜಿಗೆ ಕೊಟ್ಟವ್ರೆ. ಹೆಂಗ ಅನಿಸ್ತೈತೆ ಅಮ್ಮ? ಚೆನ್ನಾಗೈತೆ ಕಣವ. ಮನೆ ಮನ್ಸಿಗೆ
ಏನು ತೊಂದ್ರೆ ಇಲ್ದಂಗೆ ತಣ್ಣಗೆ ಇದಾಗದೆ ಕಣವ. ಚೆನ್ನಾಗೈತೆ. ಚೆನ್ನಾಗೈತೆ. ಊಟ ಚೆನ್ನಾಗ್ ಮಾಡ್ತಿದ್ರ ಹ್ಮ್. ಫಸ್ಟ್ ಊಟ ನಿದ್ದೆ ಮಾಡ್ತೀನಿ. ನಿದ್ದೆ ಒಂದ್ ಸ್ವಲ್ಪ ಈಗೂ ಒಂದ್ 2 ದಿವಸ 3 ದಿವಸ ನಿದ್ದೆನೆ ಬರಲ್ಲ ಸರಿಯಾಗಿ. 10-11 ಗಂಟೆ ಟಿವಿ ನೋಡೋದೇ ಆಯ್ತದೆ, ಆಮೇಲೆ ಮನೆ ಕಳೋದು. ಮೊದ್ಲು ಇಲ್ಲಿ ಬರಕ್ಕಿಂತ ಮುಂಚೆ ಚೆನ್ನಾಗ್ ಮಾಡ್ತಾ ಇದ್ದಿ ನಿದ್ದೆ ಊಟ ಎಲ್ಲ. ಇಲ್ಲ ಅವಾಗೂ ಹಂಗೇನೆ ಮಗ, ಅವು ಒಂದೊಂದ್ಸಾರಿ ನಿದ್ದೆ ಮಾತ್ರೆಗಳ್ನು ಇನ್ನ ಏನೇನೋ ಏಟ್ನೆ ತಿಂತಿ ಅದು ಇದು ಇರ್ತದಲ್ಲ, ಅದೆಲ್ಲ ಟೆನ್ಷನ್ ಮಾಡ್ಕೊಂಡು ಅದಕ್ಕೆ ಅರ್ಧ ನಿದ್ದೆ ಬರ್ತಿರ್ಲಿಲ್ಲ. ಈಗ ಬರ್ತದೆ, ಬಂದ್ರೆ ಒಂದೊಂದ್ ದಿವಸ ಯಾಕೋ ಒಂದೊಂದ್ ದಿವಸ ಒಂದ್ 2-3 ದಿವಸದಿಂದ ಸುಮಾರಾಗಿ ಒಂದ್ 10-11 ಗಂಟೆ ಚೆನ್ನಾಗ್ ಮಾಡ್ತೀರಾ? ಊಟ ಅಮ್ಮ ಒಂದ್ 4-5 ದಿನ ಆಬ್ಸೆಂಟ್ ಆಗಿರೋದ್ರಿಂದ ಸ್ವಲ್ಪ ನಿದ್ದೆ ಸ್ವಲ್ಪ ಕಮ್ಮಿ ಆಗೈತೆ. ಅಮ್ಮ ರೆಗ್ಯುಲರ್ ಆಗಿ ಬಂದ್ರೆ ಚೆನ್ನಾಗ್ ಗುಣ ಆಯ್ತಾರೆ. ಊಟ ಚೆನ್ನಾಗ್ ಮಾಡ್ತಾರೆ. ಊಟ ಚೆನ್ನಾಗ್ ಮಾಡ್ತವ್ರೆ. ಅಮ್ಮ ಇಲ್ಲಿ ಮ್ಯಾಟ್ ತಗತಿದ್ರಲ್ಲ, ಅದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ ಏನಾರ ಆಯ್ತಾ? ಇಲ್ಲ ಅದ್ರದ್ದೇನಿಲ್ಲ. ಅದ್ರಿಂದ ಏನ್ ಯೂಸ್ ಆಗೈತ್ ನಿಮ್ಗೆ? ಏನೇನ್ ನೋವು? ಅದ್ರಲ್ಲಿ ಅದೇ ಕಾಲ್ ನೋವು, ಇದು ಒಂದ್ ಸ್ವಲ್ಪ ಹೊಟ್ಟೆನೂ ಒಂಚೂರು ದಪ್ಪಕ್ಕಿತ್ತು, ಅದು ಒಂದ್ ಸ್ವಲ್ಪ ನನ್ ಕಣ್ಣಿಗೆ ಒಂದ್ ಸ್ವಲ್ಪ ಮ್ಯಾಟ್ ಥೆರಪಿ ಮಾಡಾದ್ಮೇಲೆ ಹೊಟ್ಟೆ ಸ್ವಲ್ಪ ಕಮ್ಮಿ ಆಗೈತೆ. ಊಟ ಅಮ್ಮಂಗ್ ಹೊಟ್ಟೆ ಸ್ವಲ್ಪ ಒಡಿಗ್ ಹೋಗೈತೆ. 5G ತಗೊಂಡಾದ್ಮೇಲೆ ಏನ್ ಅನ್ಸ್ತು ಅಮ್ಮ? ಕಾಲನ್ ತಗೊಂಡ್ರಲ್ಲ? ಕಾಲಂದು ಅದೇ ನನಗೆ ಅದು ಕಾಲಲ್ಲೂ ಆಪರೇಷನ್ ಮಾಡೋರಲ್ಲ, ಅದಕ್ಕೆ ಅದು ಹಿಂಗ್ ಒತ್ತರಿಸ್ತೈತಲ್ಲ, ಅದೇನಾರ ಹೊಲಿಗೆ ಗಿಲಿಗೆ ಏನಾರ ತೊಂದ್ರೆ ಆಯ್ತದೆ ಅಂತ ಒಂದ್ ದಿವಸ ನಾನು ತಗೊಂಡಿದ್ದೆ. ಅದು ಈಗ ನಾನು ತಗೊಂಡಿಲ್ಲ. ಅದು ಯಾಕೆ ಅಂದ್ರೆ ನನ್ಗೆ ಸಂಜೆ ಹೋದ್ಮೇಲೆ ಇಲ್ಲಿ ತಗೊಂಡ್ ಹೋದ್ಮೇಲೆ ಸಂಜೆ ಕುತ್ಕತಿದ್ನಲ್ಲ, ಆಗ ಕಾಲು ಊತ ಬರ್ತಿತ್ತು, 2 ಕಾಲು ಊತ ಬರ್ತಿದ್ದು. ಅದಕ್ಕೇನೋ ಅದ್ರಿಂದ ಏನೋ ಅನ್ನಿಸ್ಬೋದೇನೋ ಅಂದ್ಬಿಟ್ಟು ಇವಾಗ ಅದನ್ನ ತಗೋತಾ ಇಲ್ಲ ನಾನು. 1-2 ಸತಿನೋ 2 ಸಾರಿನೋ 3 ಸಾರಿನೋ ತಗೊಂಡಿರೋದು. ಅದಕ್ಕೆ ನೋಡೋಣ ಅಂತ